ನಮಸ್ಕಾರ. ಇವಾಗ ನಾವು 4ನೇ ವಾರ್ಡಿನ ನಾವು ಇದ್ದೀವಿ. ಇಲ್ಲಿ ಸಮಸ್ಯೆ ಏನು ಜನ ಸೇರಿದಾರ, ಬನ್ನಿ ನಾವು ಮಾತಾಡ್ಸೋಣ. ಸರ್ ಸರ್ ಇದು ಮಾವಬ್ನಾಗ ಎಷ್ಟನೇ ಮೈಬ್ನಾಗ 5ನೇ ಕ್ರಾಸ್ 4ನೇ ವಾರ್ಡ್ನಾಗ ಶೇಂಗಾ ಲೈನ್ ಎಲ್ಲ ಹೊಡ್ಕೊಂಡೋಗಿದ್ವಿ. ಎಲ್ಲ ಕೈಕೆಲ್ಲ ಬ್ಲಾಕ್ ಆಗಿದೆ. ವಾಟರ್ ಲೈನ್ ಇಂದ ಎಲ್ಲ ಹೊಡ್ಕೊಂಡೋಗಿದ್ವಿ. ಅದು ನೀರು ಅದ್ರೊಳಗೆ ಹೋಗ್ತೈತಿ. ಜನಕ್ಕೆ ನೀರ್ ಇದ್ದಕ್ಕೆ ಅದಕ್ಕೆ ಕುಡಿಯೋ ಪರಿಸ್ಥಿತಿ ಬಂದೈತಿ. ಇಲ್ಲಿ ಕುಡಿಬೇಕು, ಸಾಯಂಕಾಲ ಆಸ್ಪತ್ರೆಗೆ ಐತಲ್ಲ 1000-2000 ಆಸ್ಪತ್ರೆಗೆ ಹಾಕಿ ಬರ್ಬೇಕು. ಎರಡು ಬ್ಲಾಕ್ ಆಗಿದೆ. ಇದು ನಲ್ಲಿ ನೀರ್ ಬಿಟ್ರೆ ಚಂಬರ್ ಲೈನ್ ನೀರು ಚೇಂಬರ್ ಲೈನ್ ಇಂದ ನಲ್ಲಿ ನೀರಿಗೆ ಹೋಗ್ತಾ ಇತ್ತು. ಯಾಕಂದ್ರೆ ಪೈಪ್ ಹೊಡೆದು ಹೋಗುತ್ತೆ. ಅದಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಬರಲ್ಲ, ಮಾಡಲ್ಲ. ಬರ್ತಾರೆ, ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಹೋಗಿರೋದು. 15 ದಿವಸ ಆಯ್ತು, ಇವತ್ತಿಗೂ ಬಂದ. ಎಷ್ಟು ವರ್ಷದಿಂದ ಇದು ಪ್ರಾಬ್ಲಮ್? ಇದು ಹೆಚ್ಚು ಕಮ್ಮಿ ಒಂದು 2 ವರ್ಷದಿಂದಾನು ಬ್ಲಾಕ್ ಆಗಿದೆ. ಇದು 3 ದಿವಸಕ್ಕೊಂದ್ಸಲಿ 4 ದಿವಸಕ್ಕೊಂದ್ ಮಳೆ ಬಂತಂದ್ರೆ ಫುಲ್ ಬ್ಲಾಕ್ ಆಗ್ಬಿಡ್ತದೆ. ಇದಕ್ಕೆ ಮೇನ್ ಅಧಿಕಾರಿಗಳಿಗೆ ನೀವು ಏನ್ ಮನವಿ ಮಾಡ್ತೀವಿ? ಅಧಿಕಾರಿಗಳಿಗೆ ಹೇಳಿದ್ರು ಯಾರು ಬರ್ತಾನೆ ಇಲ್ಲ. ಇಲ್ಲ, ಈಗ ಐತಲ್ಲ ಇದು ವಿಡಿಯೋ ಇದು ನನಗೆ ಏನ್ ಮಾಡ್ಬೇಕು ಅದು ಹೇಳಿ. ಈ ಓಣಿಗೋಸ್ಕರ ಬಂದು ಇದು ಹೊಸ ಲೈನ್ ಮಾಡ್ಕೊಡ್ಬೇಕು. ವಾಟರ್ ಲೈನ್ ಹೊಸದಾಗ್ಬೇಕು. ಈ ವಿಜಿಡಿ ಲೈನ್ ಹೊಸದ್ ಮಾಡ್ಬೇಕು. ಅವಾಗ್ಲೇ ಇದು ಬಗೆಹರಿದು. ಇದು ಅಲ್ಲಿ ತನಕ ಬಗೆಹರಲ್ಲ. ಎಲ್ಲ ಯಾಕಂದ್ರೆ ಹುಡುಗರೆಲ್ಲ ಸಾಲಿಗೆ ಹೋಗೋದು ಇದ್ರಾಗೆ ಆಡ್ತಾ ಇದಾರ, ಇದ್ರಾಗೆ ಮಾಡಕತ್ತಾರ ಎಲ್ಲದು. ಈಗ ಅದೇ ನೀರೈತಲ್ಲ ಜನಕ್ಕೆ ಕಳಿಸ್ಬೇಕು, ಅಂತ ಪರಿಸ್ಥಿತಿ ಬಂದೈತಿ. ಇದೆಲ್ಲ ನಮಗೆ ಹೊಸದಾಗ್ಬೇಕು. ವಿಜಿಡಿ ಲೈನ್ ಹೊಸದಾಗ್ಬೇಕು, ವಾಟರ್ ಲೈನ್ ಹೊಸದಾಗ್ಬೇಕು. ವಾಟರ್ ನೀರು ಪೈಪ್ ಲೈನ್ ಹೊಸದಾಗ್ಬೇಕು. ವಿಜಿಡಿ ಲೈನ್ ಬಿಟ್ಟು ವಾಟರ್ ಲೈನ್ ಅದು ಹಾಕಿದ್ರಿಂದ ನಿಮ್ ಸಮಸ್ಯೆ ಇದು ನಮ್ ಸಮಸ್ಯೆ ಕ್ಲಿಯರ್ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಯಾರು ಅಧಿಕಾರಿಗಳು ಬರಾಕತ್ತಿಲ್ಲ. ಎಲೆಕ್ಷನ್ ಇದ್ದ ಟೈಮ್ನಾಗ ಬರ್ತಾರ. ಅಮ್ಮ ತಾಯಿ ನಾನ್ ಬಂದಿದ್ದೀನಿ, ನಾನ್ ಗೆದ್ರೆ ಮಾಡ್ಕೊಡ್ತೀನಿ ಅಂತಾರ. ಓಟ್ ಹಾಕ್ತೇನೆ ಯಾವಂದ್ ತಿರುಗಿ ನೋಡೋದು. ಆಯ್ತಂತ ಹೇಳ್ತಾರೆ, ಹೋಗ್ತಾರೆ. ಇಂಥ ಪರಿಸ್ಥಿತಿ ಐತಿ ನಮ್ದು. ಈ ಪೂರ್ತಿ ಮಾಡಿದ ಪ್ರಾಬ್ಲಮ್ ಹಂಗೆ ಇರೋದು. ನಿಮ್ಮ ಹೆಸರು? ನಮ್ಮ ಹೆಸರು ಹಜರತ್ ಅಲಿ ಅಂತ. ನಿಮ್ ಮನಿ ಅದು? ಇದೇ ಮನಿ. ಆಗಿತ್ತು ಸರ್, ಇದು ನಮಗೆ ಆದಷ್ಟು ದಡ ರೆಡಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಬಹಳ ಪ್ರಾಬ್ಲಮ್ ಐತಿ. ಇಲ್ಲಿ ಬೇಜನ್ ಪ್ರಾಬ್ಲಮ್ ಐತಿ. 15 ದಿವಸ ಆದ್ದು ಫಿಲ್ಟರ್ ನೀರು ತುಂಬ್ಕೊಂಡ್ ಬಂದ್ ಕುಡಿಯಾಕತ್ತೀವಿ ನಾವು. 15-20 ದಿವಸ ಆದ್ರೂ ಬರೀ ಇದೇ ನೀರು ಸಾಕಾಗ್ಬಿಟ್ಟಿದ್ ನಮಗೆ. ಇದೇ ನೀರು ಕುಡಿಯಾಕತ್ತೀರಾ? ಇನ್ನು ಅದು ಪರಿಸ್ಥಿತಿ ಐತಿ. ಈಗ ನಮ್ಮ ಹತ್ರ ದುಡ್ಡಿಲ್ಲ. ಈಗ ಜನ ಹತ್ರ ಎಲ್ಲಾ ಖಾಲಿ ಆಗ್ಬಿಟ್ಟಿದಾರ. ಹೋಗಿ ಬೆಳಗ್ಗಿಂದ ಸಾಯಂಕಾಲ ತನಕ 200 ರೂಪಾಯಿ ದುಡಿಬೇಕು. ಅದ್ರಾಗ 150 ರೂಪಾಯಿ ನೀರಿಗೆ ಹಾಕಿದ್ರೆ ಮನೆಗೆ ಎಲ್ಲಿ ನಡಿಬೇಕು? ಫಿಲ್ಟರ್ ನೀರಿಗೆ ದುಡ್ಡು 150 ರೂಪಾಯಿ ಫಿಲ್ಟರ್ ನೀರಿಗೆ ಹೋಗ ಸರ್. ನಾವ್ ಏನ್ ಮಾಡ್ಬೇಕು? ಮಕ್ಕಳು ಸಣ್ಣ ಮಕ್ಳು ಇದಾವ, ಅವ್ರಿಗೆ ಹೊಟ್ಟೆ ಏನ್ ತುಂಬಿಸ್ಬೇಕು? ನಾವ್ ಬೆಳಗ್ಗಿಂದ ಸಾಯಂಕಾಲ ತನಕ 300 ರೂಪಾಯಿ ದುಡಿತೀವಿ. ಬರೀ ನೀರಿಗೆ ಹಾಕಿದ್ರೆ ನಮ್ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತಾರೆ? ಈ ಎಲೆಕ್ಷನ್ ಟೈಮಿಗೆ ಬಂತಾರ, ಓಟ್ ಹಾಕ್ಸ್ಕೊಂತಾರ, ಹೋಗ್ಬಿಡ್ತಾರೆ. ಅಂತ ಪರಿಸ್ಥಿತಿ ಐತಿ. ದಯವಿಟ್ಟು ಇದು ಮಾಡ್ಕೊಟ್ರೆ ಬರೀ ಅನುಕೂಲ ಆಗ್ತದೆ. तुम्हारा नाम? मेरा नाम शकीला बानो। कितना कौन सा एरिया है? ये महबूब नगर 5 क्रास। क्या है प्रॉब्लम, क्या है? ये कक्कस का पाइप फुटा, उसमें नल का पानी का पाइप फुटा, उसमें से उसमें पानी जा रहा। पीने का पानी 15-20 दिन हुआ, पीने का पानी नहीं है। ये हमें है ना, वो बोरिंग का पानी पीने हो रहा नहीं। फिल्टर पानी का पैसे दे देख लगा पी रही। अब वो कमाना क्या, कमा को एक जरे कमा को पैसे डाल को पानी लगा पीना क्या? जीते आको हमें करती हूँ, तुम्हारा काम क्या होना वो करती हूँ। जीता हम ना कहे, जीते उनके घर में जाके बैठे। हमारे घर में हमें कक्कस का पानी पी लेता है। ईद जैसी ईद में कक्कस का पानी नहा लेना था क्या? उन्होंने तो नहा लेती क्या, हमें नहा लेना वैसा है। हमें वैसी ईद करना है। कक्कस के पानी की, नल के पानी में ड्रेनेज का पानी, नल के पानी में कक्कस का पानी जा रहा है, मिक्स हो रहा। बाथरूम का पानी जा रहा है, हमें वो क्यों पीने का है? पाइप फुट को है, पूरा भी पानी आ रहा नहीं। नल का पाइप फुट को है, वो कक्कस का पाइप भी फुट को है, पानी आ रहा नहीं। 20 दिन होगा पानी नहीं पीने। अब पाइप ब्लॉक हो को, मट्टी गिट्टी कंकरे सब ब्लॉक हो को, उसमें पानी है ना आ रहा नहीं। पानी हम ना पीने का पानी छोड़ना। ये कब से प्रॉब्लम है सर? अब एक 2 महीने से भी है, 2 महीने से भी है। वारम के एक बार ब्लॉक होते रहता, वारम के एक बार बंद होते रहता, वारम के एक बार हमें कर लेते रहते घर वाले। वो है ना, पानी आता नहीं करता नहीं। वो बोल को भेजे तो उन्हें आ रहे ने, कितना बोल को भेजे तो आ रहे ने। आती करी, देख रही, जा रही, आ रही, जा रही, देख रही। और नल्ला के पाइप हम फुटी सोचे कि वो पाइप बनाने वाले देख ले गए से, अब आती कर गए साले और फिर आता ही नहीं उन्होंने। 8 दिन हुआ उन्होंने भी। देखो ये सभी इतनी तकलीफ हो रही है, हमें क्यों करना है? क्या तुम्हें बोलना, वो म्युनिसिपालिटी वाले की, क्या हाफिज वाले की, क्या बीमारा होना की ये सब पानी पी को
अब ये प्रॉब्लम तो आपको करेक्ट होना है तो क्या करना वो बोलो। हमना नवी पाइप डाल को नया पूरा नया कर को देना हमना पानी का कक्षा का सभी पूरा फुट को चिंदिया हो गए उसमें से पानी हमें पीने का ये नहीं है हमना नया कर को देना। ये पुराने को जड़ी करती हैं तो नहीं नहीं हो भी वो छोटा नवाब डाल को देना। नवाब पाइप डालो हमना है ना ये कक्षा का पानी अलग करना ये पानी अलग करना नया कर को हमना है ना नया कर को अब 8 दिन के अंदर हमने पानी आया तो करना अच्छा पानी आना। तुम्हारा घर कहाँ था? हमारा घर ये महबूब नगर 5 क्रास। तुम्हारा माँ? हमारा भी यहाँ यस लाइन पूरी यस लाइन में 600 पूरे यस लाइन में है सो महबूब नगर 5 क्रास में पीने पानी नहीं पानी नहीं है। कहाँ की जगह के मंगले का 2-2 तंबल मंगले का पीती नहाने का नहीं क्या भी नहीं। ये पानी में नहाना है ना क्या भी कर लेने तुम्हें? नहीं ये पानी में क्या बास उठको ये पानी खराब बास उठको क्यों पानी नहाते? ದಾದಾಪೀರ್ ಅಂತ ಹೇಳಿ ನನ್ನ ಹೆಸರು ಮಹಬೂಬ್ ನಗರದಲ್ಲಿ ಇರೋದು. ಇದು 4ನೇ ಕ್ಲಾಸು 5ನೇ ಕ್ಲಾಸು ನೀರಿಂದು ಚಂಬರ್ ಎಲ್ಲ ಫುಲ್ ಆಗಿ ಎಲ್ಲ ನಲ್ಲಿ ನೀರಿನಲ್ಲಿ ಅದೇ ಕೊಕ್ಕಸಿಂದ ನೀರು ಬರ್ತಿದೆ. ನೀರು ಹೋಗ್ತಿಲ್ಲ ಏನಿಲ್ಲ. ಒಬ್ರು ಇಲ್ಲಿ ಬಂದು ಏನೋ ನೋಡ್ತಿಲ್ಲ. ಇಲ್ಲಿ ನೋಡಿ ಲೈಟ್ ಕಂಬ ಇದೆ ವೈರ್ ಎಲ್ಲ ಅದು ಮನೆಗೆಲ್ಲ ಟಚ್ ಆಗಿ ಗೋಡೆ ಕೊರ್ದೋಗಿದೆ. ಲೈನ್ ಮ್ಯಾನರಿಗೆ ಹೇಳಿದ್ರೆ ಒಬ್ರು ಬಿಲ್ ಕಟ್ಸನ ಬರ್ತಾರೆ ಹೇಳಿದ್ರೆ ಅವರು ಅದ್ ಮುಂದೆ ಹಾಕಿಸ್ತೀನಿ ಅಂತ ಹೇಳಿ ಒಬ್ಬೊಬ್ರು ಬರ್ತಿಲ್ಲ ಸರ್. ಇಲ್ಲಿ ಬಹಳ ಪ್ರಾಬ್ಲಮ್ ಆಗಿದೆ. ಇದೊಂದು ಆದಷ್ಟು ಬೇಗ ಕಾರ್ಪೆಂಟರ್ ಯಾರಿದ್ದಾರೆ ಅದನ್ನ ಸ್ವಲ್ಪ ಇದ್ ಮಾಡಿ ಮಾಡ್ಕೊಟ್ಟಿದ್ದಾವೆ. ಮನೆಯೆಲ್ಲ ಗ್ರೌಂಡ್ ಆಗ್ತಾವ ಮಳೆ ಬಂದ್ರೆ ಗ್ರೌಂಡ್ ಆಗುತ್ತವೆ. ಇಲ್ಲಿ ಯಾರು ಏನು ಸ್ವಚ್ಛ ಆಗಂಗಿಲ್ಲ. ಏನು ಕಸ ಕಡಿ ಎಲ್ಲ ಅಲ್ಲಲ್ಲೇ ಹಾಕ್ತಾ ಇದ್ದಾರೆ. ಆ ಚರಂಡಿ ಎಲ್ಲ ಕಸ ಎಲ್ಲ ತುಂಬಿ ಇದಾಗಿದೆ. ಯಾರು ಬರ್ತಾ ಇಲ್ಲ ನೋಡ್ತಾ ಇಲ್ಲ. ಇಲ್ಲಿ ಜನಗಳು ಬಡವ್ರು ಇರೋದು ಬಂದ್ ನೋಡ್ಬೇಕು. ಅವ್ರು ಯಾವ ತರ ಬಾಳ್ತಾ ಇದಾರೆ ಯಾವ ತರ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಅವ್ರೊಂದು ಸುಖವಾಗಿದ್ಬಿಟ್ರೆ ಆತ ಎಲೆಕ್ಷನ್ ಬರ್ಬೇಕಾದ್ರೆ ಒಂದು ದಿವಸನು ಬಿಡು ಕೊಟ್ಟಿಲ್ಲ. ಆ ತರ ಬಂದು ಓಟ್ ಕೇಳಿದ್ರು ಎಲ್ಲರಿಗೂ ಕೊಟ್ಟಿದೀವಿ ನಾವು. ಕೊಟ್ಟಿದ್ಮೇಲೇನು ಬಂದಿಲ್ಲ. ಏನ್ ಹೆಂಗದಾರ ಎತ್ಲಗದಾರ ಅಂತ ಯಾರು ಬಂದು ನೋಡಿಲ್ಲ. ಇಲ್ಲಿ ಮಕ್ಕಳೆಲ್ಲ ಗಲೀಜ್ ನೀರು ಚರಂಡಿ ನೀರೆಲ್ಲ ಸೇರ್ಸಿ ಕೊಳಚೆ ನೀರೆಲ್ಲ ಅದ್ರಾಗ ನಲ್ಲಿ ನೀರಲ್ಲಿ ಬರ್ತಾ ಇದೆ. ಅದೇ ಕುಡ್ದು ಎಲ್ಲ ಆರಾಮಾಗಿ ಇಲ್ಲ. ಅವರಿಗೆ ಎಲ್ಲ ಆಸ್ಪತ್ರೆಗೆ ಹಾಕ್ಬೇಕು. ಬಡವ್ರ ಜನ ಏನ್ ಊಟ ಮಾಡ್ಬೇಕು ಏನು ಮನೆಗಳು ಬಾಡಿಗೆ ಕಟ್ಬೇಕು. ಇವ್ರು ಏನಂತ ಮಾಡ್ಬೇಕು ಅವರು ಸಮಸ್ಯೆ ಎಷ್ಟು ವರ್ಷದಿಂದ ಇದೆ? ಅಲ್ಲೇ 2-3 ವರ್ಷದಿಂದಲೂ ಇದೆ. ಇದು ಯಾರಿಗೆ ಅಪ್ಲಿಕೇಶನ್ ಹಾಕಿದ್ರು ಯಾರು ಕೇಳ್ತಾ ಇಲ್ಲ ಬರ್ತಾ ಇಲ್ಲ ನೋಡ್ತಾ ಇಲ್ಲ. ಇಲ್ಲಿ ಅದು ಅವಮ್ಮ ಬರ್ತೀವಮ್ಮ ಮಾಡ್ತೀವಿ ಅಂತಾರೆ ಬರಂಗಿಲ್ಲ. ಈಗ ಏನ್ ಮಾಡ್ಬೇಕಂತ ಇದೆ? ಅದೆಲ್ಲ ಮನೆ ಕರೆಂಟ್ ಎಲ್ಲ ಗ್ರೌಂಡ್ ಆಗ್ತಾ ಇದೆ. ಸಣ್ಣ ಮಕ್ಳು ಓಡಾಡ್ತಾ ಇರ್ತಾರೆ ಮಳೆ ಬಂದಾಗ. ಗ್ರೌಂಡ್ ಆಗಿ ಸತ್ ಮೇಲೆ ಬಂದು ನೋಡಿದ್ರೆ ಏನ್ ಪ್ರಯೋಜನ? ಜೀವ ಹೋದ್ಮೇಲೆ ಬಂದ್ರೆ ಏನ್ ಜೀವ ಕೊಡಕ್ ಆಗಲ್ಲ ಅವ್ರ ಕೈಯಿಂದ. ಹೋಗಕ್ಕಿನ ಮುಂಚೆ ಬಂದು ಅದ್ ಏನೇನ್ ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಮಾಡ್ಬೇಕು ಅವ್ರು ಬಡವ್ರದ್ದು. गली का महबूबनगर का प्रॉब्लम क्या है? वो मेरा नाम सकीना बी महबूब नगर 5 क्रास से बात कर रही हूँ मैं। और है ना बल्लाक दिन से बोरिंग का पानी का है ना पूरा ब्लॉक हो गई है बोरिंग का पानी। और करती को बोल को है ना बल्लाक दिन वो पाइपा वो सभी ले लेके जाको वहाँ रख ले को हमें कितने बार है ना ये अर्जन डाले तो भी वो अर्जन का लाजवाब रखी हुआ हमने अब तक का भी जवाब आया नहीं। वो क्या कराती क्या नहीं कराती को बोल को वो म्यूनसिपालिटी दी म्यूनसिपालिटी ले लेके जाको अर्जी दी 1 से 10 बार दी हमें अर्जी। वो अर्जन के हिसाब को आपको यहाँ करे ने क्या किधर बोले ने हमने को यहाँ पानी की तकलीफ हो नल के पानी की भी तकलीफ हो इधर बोर के पानी की भी तकलीफ हो। दो भी पानी नहीं तो हमें क्या पीना क्या नहाना क्या धोना वो बोलो। टैंका का भी बल्लक दिन बंद होकर वो टैंका है ना वो पाक करते नहीं क्या भी नहीं उसके ऊपर मूसते नहीं। और है ना ये बीच को रोड को डाली उसमें बच्चे गिच्चे जाकर उसमें उतरेगा तो मालूम नहीं। हमें के तो घर में रहती है। अब बच्चे खेलते खेलते आकर उसमें क्या है कि कोबल को गए तो बच्चे चले गए अंदर उन्होंने वो किसकी जिम्मेदारी किसे पूछना है? मैं खुला छोड़ को गए तो वोटांग को एक के आती है इलेक्शन के वोटांग को हाथा पावा पड़ लेता हम नक डालो तुम नक डालो वोटांग कर को क्या हुआ किधर हुआ सभी देखना है आको। कितने दिन से हो रहा प्रॉब्लम है? कितने दिन से हो रहा प्रॉब्लम है? हमें 2 महीने से भी हमारा प्रॉब्लम बहुत हो रही पानी का पानी का बहुत प्रॉब्लम। बोर का पानी नहीं नल का पानी नहीं नल के पानी का पानी देखो बच्चे कच्चे क्यों रहना वो क्यों करना क्यों पीना देखो बास घरा करने आगे करना नहीं क्या बोलो। तुम्हारा घर कहाँ था? हमारा घर महबूब नगर कितना क्रास है? 3 क्रास। हमारी बेटी भी हमारे ननद सब हमें सब
हमें अभी दूर नहीं है पूरे महबूब नगर 500 क्रॉस में 600 अब तो नवे पाइप डाल को दे तुम्हारा प्रॉब्लम सॉल्व होता हाँ हमें पाइप डालना इधर साइड में डालना है इधर बाजू डालना और डाल को अपना पानी जल्दी नहीं मिलता वो थोड़ा पानी बोरिंग का पानी आता करंट आता नहीं है। ये बोर का क्या हो रहा प्रॉब्लम है, ये साइड में डालना इसको। ये बोरिंग है ना, ऐसे रास्ते से कर को साइड में डालना। वो बोर की जगह अच्छा है वहाँ वो जगह में वो बोरिंग का ये डालना। चेंज करना हाँ है। वो चेंज करना, वो चेंज कर को है ना, नल्ला बिठा को टैंक पैक कर को बोरिंग का पानी चालू करना। ये टैंका क्लीन करके दे तुम्हारा पानी की सहूलत हो। हाँ सहूलत होती है, नहाने धोने, कपड़े धोने, बाथरूम को, लेटरिन को, सबको भी होता। और दूसरा क्या प्रॉब्लम क्या है? हाँ दूसरा क्या भी नहीं, वो पीने का पानी एक कौन से प्रदेश का पानी आ रहा ना, वो एक क्लियर करना। क्लियर कर हाँ दे तो अच्छा है। हाँ फिल्टर पानी कितना को लगा पीती हूँ। अंडरवुड का पानी से भी आ रहा है हाँ नल्ला में नल्ला में क्या हो रहा है? नल्ला में आ रहा है पानी उसको पाइपा कब से प्रॉब्लम हो? अभी 2 महीने से भी वैसा छोड़ा सो अब बोलिए देखेंगे। देखो आपको करना नहीं क्या बोलो, पीने पानी नहीं है घर में। नहीं सो देखेंगे मरे तो भी वो चंडी का पानी हमारे हलक में डालना वैसा है यहाँ। नहीं, देखेंगे लोग कराने की कोशिश करेंगे। इतने जल्दी जरा कराओ बोल को हो सकता है जो छोड़ कर पहले पानी की सहूलत करो, वो छम्बारा पैक करने लगो। खाना एक दिन नहीं तो भी सारा दिन भूखे रहेंगे, पानी होना हल्लक भीगना, सही। हल्लक भीगे तो इंसान जीता नहीं तो नहीं जीता। मेरा नाम है? शाकिरा भी वैसे कितना क्लास में? महबूब नगर 500 क्रॉस से। हाँ बोल। अब तुम्हें हमारे घर के सामने फोटो का लेकर ना वो खरीद हमारा। हाँ ಹಲೋ ಮೇಡಮ್, ಇದು ಮಹಬೂಬ್ ನಗರ 5ನೇ ಕ್ರಾಸ್ ಇಂದ 4ನೇ ಕ್ರಾಸ್ ಇಂದ ನಿಮಗೆ ಹೋದ್ ತಿಂಗಳ 20ನೇ ತಾರೀಕಿಗೆ ಫೋನ್ ಮಾಡಿದ್ದೆ, ಆಮೇಲೆ ಹೋದ್ ತಿಂಗಳ 6ನೇ ತಾರೀಕಿಗೆ ಫೋನ್ ಮಾಡಿದ್ದೆ. UGD ಬಗ್ಗೆ ಮೇಡಮ್, ಇದೇ ನಂಬರಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತಿ, ನಾವು ರೈಸ್ ಮಾಡಿದೀವಿ ಅಂತ ಹೇಳಿದ್ರಲ್ಲ ನೀವು. ಬ್ಲಾಕ್ ಆಗಿರೋದು ಮೇಡಮ್, UGD ಬ್ಲಾಕ್ ಆಗಿರೋದು. ಹಲೋ ಹಲೋ ಮಹಬೂಬ್ ನಗರ 4ನೇ ಕ್ರಾಸ್ ಮೇಡಮ್. ಈಗ ಮತ್ತೆ ಹೊಸದಾಗಿ ತಗೊಂತೀರಾ ಮೇಡಮ್? ಅಲ್ಲ ಈಗ ಮತ್ತೆ ಹಳೇದು ನಾವು ದಿನ ಫೋನ್ ಮಾಡಿದ್ದದ್ದು ಏನೈತದು? ಕಂಪ್ಲೇಂಟ್ ರೈಸ್ ಮಾಡಿಲ್ಲ ಅದು? ಮತ್ ಯಾರು ಬಂದಿಲ್ಲ ಮೇಡಮ್ ಅಟೆಂಡ್ ಮಾಡಕ್ಕೆ? ಹಲೋ ಮೇಡಮ್, ನೀವ್ ಹೇಳ್ತಿರೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಏನ್ ಹೇಳಿ? ಅಷ್ಟು ದಿನ ಬಿಡಲ್ಲ ಸರ್. ಮತ್ ಬಂದಿಲ್ಲಲ್ಲ ಮೇಡಮ್ ಅವ್ರು ಯಾರು? ನೀವ್ ಅವತ್ತು ಅದೇ ಅಂದ್ರಿ ಹೆಂಗ್ ಬಿಡಲ್ಲ ನಾವ್ ಕಳಿಸ್ತೀವಿ ಹಂಗ ಹಿಂಗ ಅಂದ್ರಲ್ಲ, ಅವ್ರು ಯಾರು ಬಂದಿಲ್ಲ, ಅದಕ್ಕೆ ಫೋನ್ ಮಾಡಿದ್ ನಾವು. ಅದ್ ಎಷ್ಟು ತಿಂಗಳ ಗಂಟ್ಲೆ ಕಾಯೋಣ ನಾವು ಬ್ಲಾಕ್ ಆಗಿದೆ ಮೇಡಮ್? ತಿಂಗಳ ಗಂಟ್ಲೆ ಕಾಯೋಣ ನಾವು? ತಿಂಗಳ ಬಿಡಲ್ಲ ಕಂಟ್ರಿ. ಮತ್ತೆ ಎಲ್ಲಿ ಮೇಡಮ್ ಬಂದಿಲ್ಲಲ್ಲ, ಹೆಂಗೆ ಹೆಂಗ್ ಮಾಡೋದು ಇದು? ಇದೆಲ್ಲ ತುಂಬಿ ಹೊರಗ್ ಬರ್ತಾ ಇದೆ ಹೆಂಗೆ? ಒಂದ್ ತಿಂಗಳ ಗಂಟ್ಲೆ ಆ ಬರ್ತಾರೆ, ಇವಾಗ ಕಂಪ್ಲೇಂಟ್ ಮಾಡಿದ್ರೆ ಬರ್ತಾರೆ. ಹೇಳ್ರಿ ಅಡ್ರೆಸ್ ಹೇಳಿ. ಅಲ್ರಿ, ನಿಮ್ಮ ಹತ್ರ ನಾವು ಅಷ್ಟಕ್ಕಂದೆಲ್ಲ ಅನ್ಸ್ಕೊಳ್ಳೋದ್ ಅವಶ್ಯಕತೆ ಇಲ್ಲ. ನಾನು ಇದು ಸೇರಿ 5ನೇ ಸತಿ ನಾವು ಮಾತಾಡಿದೀನಿ ನಿಮ್ಗೆ, 5 ಸಲ ಫೋನ್ ಮಾಡಿದೀನಿ ನಿಮಗೆ. ನೀವ್ ಏನ್ ಹೇಳಿದ್ರಿ, ಹೆಲ್ಪ್ಲೈನ್ ನಂಬರ್ ನೀವು ಕೊಟ್ಟಿದ್ಮೇಲೆ ಮತ್ ನಿಮಗೆ ಫೋನ್ ಮಾಡ್ತೀವಿ ನಾವು. ನೀವ್ ಹಿಂಗೆ ಏನ್ ಹೇಳಿದ್ರಿ ನೀವು? ನಾವು ಕಂಪ್ಲೇಂಟ್ ರೈಸ್ ಮಾಡ್ತೀವಿ, ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ಅವ್ರು ಯಾರು ಬಂದಿಲ್ಲ, ಸಮಸ್ಯೆ ಬಗೆರ್ಲಿಲ್ಲ. ಇದು ಒಂದ್ ಲೈನ್ ಅಲ್ಲ ಮೇಡಮ್, 4ನೇ ಕ್ರಾಸ್, 5ನೇ ಕ್ರಾಸ್, 3ನೇ ಕ್ರಾಸ್, ಇಡೀ ಮಹಬೂಬ್ ನಗರನೇ UGD ಎಲ್ಲ ತುಂಬಿಗೈತೆ. ಸರಿ ಸರ್, ಆಯ್ತು ಕಳ್ಸ್ತೀನಿ. ಎಲ್ಲ ಮನಿಗಳಿಂದೆಲ್ಲ ಹೊರಗ್ ಬರ್ತೈತೆ ನೀರು. ಈಗ ಜಲಶ್ರೀ ನೀರಲ್ಲಿ ಮಿಕ್ಸ್ ಆಗಿ ಬರ್ತೈತೆ, ವಾಸನೆ ಬರ್ತೈತೆ ನೀರಲ್ಲಿ. ಅದ್ ಹೆಂಗ್ ನಾವು ಜೀವನ ಮಾಡೋದು ಹೆಂಗೆ? 4-5ನೇ ಕ್ರಾಸ್. ಹೌದು. 5ನೇ ಕ್ರಾಸ್. ಓಕೆ. 3 ಕ್ರಾಸಾ? ಆ 3 ಕ್ರಾಸ್ ಐತೆ. 4ನೇ ಕ್ರಾಸ್, 5ನೇ ಕ್ರಾಸ್, 3ನೇ ಕ್ರಾಸ್ ಎಲ್ಲದೂ ತುಂಬೈತಿ. 3 ಕ್ರಾಸ್ಗಳು ತುಂಬಿದಾವ. ಹೌದು. ನಿಮ್ಮ ಹೆಸರು? ನವೀದ್ ಅಹಮದ್ ಅಂತ ನನ್ನ ಹೆಸರು. ನನ್ನ ನಂಬರ್ ಇಂದ ಇರ್ಬೇಕು ನೋಡ್ರಿ ಮೇಡಮ್ ನಿಮ್ಮ ಹತ್ರ. ನನ್ ಬಹಳ ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ ನಂಬರ್ ಹೇಳಿ. 7892 ಹಾ 77 ಹಾ 11 55. ಓಕೆ ಕಳಿಸಿ. ನೋಡಿ, ಈ ಕಾರ್ಪೊರೇಷನ್ ಇಂದ ಮಹಾನಗರ ಪಾಲಿಕೆ ಅಂತೇಳಿ ಒಂದು ನಂಬರ್ ಇವ್ರನ್ನ ಬಿಟ್ಟಿದ್ದಾರೆ. ಇವ್ರಿಗೆ ಕಾಲ್ ಮಾಡಿದ್ರೆ ಇವ್ರು ಇಷ್ಟೇ
ಕಂಪ್ಲೇಂಟ್ ತಗಂತಾರೆ, ಹೆಸರು ತಗಂತಾರೆ, ಅಡ್ರೆಸ್ ಕೇಳ್ಕೊಂತಾರೆ, ಆಮೇಲೆ ಯಾರು ಬರಲ್ಲ. ಇಲ್ಲಿರೋ ಸ್ಥಿತಿ ಹೆಂಗೈತಂದ್ರೆ ಆ ಮೇಲ್ಗಡೆ ಇರೋ ಮನೆಗಳಾಗ ಎಲ್ಲಿ ಪಾಪ ಅವ್ರಿಗೇನು ಯುಜಿಡಿ ಪ್ರಾಬ್ಲಮ್ ಇಲ್ಲ. ಕೆಳಗಡೆ ಇರೋ ಮನೆಗೆ ಕೆಳಗಡೆ ಇರೋ ಮನೆಗೆಲ್ಲ ತುಂಬಿ ಹೊರಗ್ ಬರ್ತಾ ಇದೆ. ಯುಜಿಡಿ ಲೈನ್ ನೀರಿದು ಜಲಸಿರಿ ನೀರಲ್ಲಿ ಮಿಕ್ಸ್ ಆಗಿ ಬರ್ತಾ ಇದೆ. ಅದೇ ನಾವು ಹೆಂಗ್ ಜೀವನ ಮಾಡೋದು? ಇವ್ರ ಕಾರ್ಪೊರೇಷನ್ ಅವರು ಇವ್ರದ್ದು ರೆಸ್ಪಾನ್ಸ್ ಈಗ ನೀವೇ ನೋಡಿದಿರಿ, ವಿಡಿಯೋದಲ್ಲಿ ನೋಡಿದಿರಿ. ಹೆಂಗೆ ಇವ್ರಿಗೆ ಈ ಸತಿ ಹೋದ್ ತಿಂಗಳೆಲ್ಲ ನಾವು ಫೋನ್ ಮಾಡಿದೀವಿ. ಇವ್ರಿಗೆ ಹೋದ್ ತಿಂಗಳ ಫೋನ್ ಮಾಡಿದೀವಿ, ಯಾರು ಬಂದಿಲ್ಲ, ಯಾರು ಇದಕ್ಕೆ ಏನು ಕಂಪ್ಲೇಂಟ್ ಅನ್ನೇ ಹೇಳಿಲ್ಲ. ಏನಾಗ್ತೈತೆ ಅಂತ ಗೊತ್ತಿಲ್ಲ. ಎಲ್ಲ ಲೈನ್ ತುಂಬೈತಿ, ಇದು ಓಷ್ಟು ಲೈನ್ ತುಂಬಿಟ್ಟಿದೆ. ಹೆಂಗೆ ಅದು ಸಮಸ್ಯೆ ಬಗೆರೋದು ಹೆಂಗೆ? ಈ ಲೈನು ಕೂಡ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಒಂದ್ 8 ದಿನಕ್ಕೆ ಒಂದ್ಸಲಿ ತುಂಬತೈತಿ. ಈ ಜಾಗದಲ್ಲಿ ಇಲ್ಲಿ ಮಿಷಿನ್ ತಂದು ಫ್ರೀ ಮಾಡ್ತೀನಿ ಅಂತೇಳಿ ಒಂದ್ಸಲಿ ಫ್ರೀ ಮಾಡ್ತಾರೆ. ಇದು ಇಲ್ಲಿವರೆಗೆ ಇಲ್ಲಿವರೆಗೆ ಮಿಷಿನ್ ಬಿಡ್ತಾರ, ಕ್ಲೀನ್ ಆಗೈತಂತ ಅವ್ರಿಗೆ ತೋರಿಸ್ತಾರ, ಹೋಗ್ತಾರೆ. ಇಲ್ಲಿದ್ದ ಇತ್ಲಾಗ ಮಿಷಿನ್ ಬಿಡಲ್ಲ, ಏನು ಮಾಡಲ್ಲ. ಇದ್ ನೋಡಿದು ಇವ್ರು ಬರೋ ಟೈಮ್ ಎಷ್ಟು? ಯುಜಿಡಿ ಅವರು ಕಾರ್ಪೊರೇಷನ್ ಅವರು ಬರೋ ಟೈಮ್ ಏನು? ಅವ್ರು 10 ಗಂಟೆಗೆ 9 ಗಂಟೆಗೆ ಬರ್ತಾರೆ. ಆ ಟೈಮಲ್ಲಿ ಯಾವ್ದೇ ಕಣಕ್ ತುಂಬಿರಲ್ಲ ಇದು. ಯಾಕಂದ್ರೆ ಎಲ್ಲಾ ಕಡೆ ನೀರು ಬರ್ತಾ ಇದೆ, ನೀರಿನ ಜೊತೆಗೆ ಹೋಗಿ ಇಲ್ಲಿ ಹೋಗ್ಬಿಡ್ತೈತಿ. ಅವ್ರು ಬಂದ್ ಹೋದ್ಮೇಲೆ ಇದೆಲ್ಲ ತುಂಬಿ ಹೊರಗ್ ಬರ್ತೈತಿ. ನೋಡಿ ಇದು ನೋಡಿ ಸರ್, ಈಗ ಹಿಂಗೈತಿ ಈ ಪರಿಸ್ಥಿತಿ. ಸ್ಮಾರ್ಟ್ ಸಿಟಿ ಇದು ದಾವಣಗೆರೆ ಸ್ಮಾರ್ಟ್ ಸಿಟಿ ಸರ್, ಇದು ದಾವಣಗೆರೆ ಸ್ಮಾರ್ಟ್ ಸಿಟಿ. ಅದು ಹಿಂಗಿದೆ ಪರಿಸ್ಥಿತಿ ನೋಡಿ. ಇದೆಲ್ಲ ಸಣ್ಣ ಸಣ್ಣ ಮನೆಗಳು ಇವೆಲ್ಲ ಮನೆಗಳಿಗೆ ತುಂಬಿ ಹೊರಗೆ ಬರ್ತಾ ಇದೆ. ಇದು ಸಮಸ್ಯೆ ಬಗೆಹರ್ಬೇಕಂದ್ರೆ ಈ ಯುಜಿಡಿ ಲೈನ್ ಆ ಮೂಲೆಯಿಂದ ಈ ಮೂಲೆವರೆಗೂ 4ನೇ ಕ್ರಾಸ್ 5ನೇ ಕ್ರಾಸ್ ಇದು 3ನೇ ಕ್ರಾಸ್ ಏನೈತೆ ಅದೆಲ್ಲ ಡೈರೆಕ್ಟ್ ಪೈಪ್ ಹೋಗಿದೆ. ಆ ಡೈರೆಕ್ಟ್ ಪೈಪ್ ಕನೆಕ್ಟ್ ಆಗ್ಬೇಕು. ಇನ್ನೊಂದೇನಂದ್ರೆ ನಾವು ನಿಮ್ಮ ಹತ್ರ ಬಹಳ ಬೇಡ್ಕೊಳ್ಳೋದೇನಂದ್ರೆ ಈ ಟೆಂಡರ್ಗಳು ಕೊಡ್ತಿರಲ್ಲ, ಆ ಟೆಂಡರ್ನ ನೀವು ದಯವಿಟ್ಟು ಕೆಲಸ ಮಾಡೋರ್ನ ಕೊಡ್ರಿ. ಅಂದಿಂತಾರನ್ನ ಯಾರನ್ನ ಕೊಟ್ಟಿ ಅವ್ರಿಗೆ ಏನ್ ಕೆಲಸ ಮಾಡಕ್ ಬರಲ್ಲ, ಏನಿಲ್ಲ ಅಂತಾರ ಬಂದಿ ಅದು ಕೆಟ್ಟಿರೋದು. ಇದೇನು ಬಹಳ ಹಳೇದಲ್ಲ, ಇದು ರೀಸೆಂಟ್ ಒಂದು 5 ವರ್ಷ ಕೆಳಗ್ ಮಾಡಿರೋದು. ಅವ್ರು ಈ ರೀತಿ ಮಾಡೋಗಿದ್ದಾರೆ. ನೀವೆಲ್ಲ ಪಾಸ್ ಮಾಡ್ಬಿಡ್ತೀರಿ, ಅವ್ರಿಗೆ ದುಡ್ಡು ಕೊಡ್ತೀರಿ, ಬಗೆಹರಿಸ್ಬಿಡ್ತೈತೆ. ಅವ್ರ ಮನೆ ಮುಂದೆ ನಾವೇನ್ ಹೋಗಿರಲ್ಲ. ಅದಕ್ಕೆ ಒಳ್ಳೆ ಕಾಂಟ್ರಾಕ್ಟರ್ನ ಒಳ್ಳೆ ಕೆಲಸ ಮಾಡೋರ್ನ ಕೆಲಸ ಕೊಡ್ರಿ. ಅವ್ರು ಕರೆಕ್ಟಾಗಿ ವಾಟ ಕೊಟ್ಟು ಕರೆಕ್ಟಾಗಿ ಮಾಡಿ ಹೋಗ್ತಾರೆ. ಇನ್ನೊಂದ್ಸಲಿ ಸಮಸ್ಯೆ ಬಂದಿಲ್ಲ ಮಾಡಿ ಹೋಗ್ತಾರೆ.